ಅತಿಯಾದರೆ ಅಮೃತ ಕೂಡ ವಿಷ. ಸ್ಮಾರ್ಟ್ಫೋನ್ ಬೇಕೇ ಬೇಡವೇ? ಇಂದಿನ ದಿನಗಳಲ್ಲಿ ಮೊಬೈಲ್ ಫೋನ್ ಬಳಕೆ ಜೀವನದ ಬಹುಮುಖ್ಯ ಭಾಗವಾಗಿ ಮಾರ್ಪಟ್ಟಿದೆ. ಬರಿಯ ಕರೆ ಮಾತ್ರವಲ್ಲದೆ ಸಂದೇಶ ರವಾನೆ, ಗೇಮ್ಸ್ ಆಡಲು, ಅಪ್ಲಿಕೇಶನ್ಗಳನ್ನು ಬಳಸಿಕೊಳ್ಳಲು, ಇಮೇಲ್, ಚಾಟಿಂಗ್ ಹೀಗೆ ನಿಮ್ಮ ಅಂಗೈಯಗಲದ ಮಾಣಿಕ್ಯ ಹಲವು ಬಗೆಯಲ್ಲಿ ವರವಾಗಿ ಪರಿಣಮಿಸಿದೆ. ಅತಿಯಾದರೆ ಅಮೃತ ಕೂಡ ವಿಷ ಎಂಬ ಮಾತಿನಂತೆ ಬಹುಪಯೋಗಿ ಸ್ಮಾರ್ಟ್ಫೋನ್ ನಿಮಗೆ ಪ್ರಯೋಜನಕಾರಿ ಹೇಗೆಯೋ ಅಂತೆಯೇ ನಿಮ್ಮ ಜೀವನಕ್ಕೆ ಸಂಚಕಾರವನ್ನು ತರಬಲ್ಲವು. ಅದು ಹೇಗೆ ಎಂಬುದನ್ನು ಅರಿತುಕೊಳ್ಳಲು ಈ ವಿಡಿಯೋ ನಿಮಗೆ ಸಹಕಾರಿಯಾಗಿದೆ. ಮೊಬೈಲ್ ಫೋನಿನ ಪ್ರಯೋಜನಗಳು. ನಿಮ್ಮ ದೂರದ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಸಮೀಪದಲ್ಲಿರಿಸಿಕೊಳ್ಳಲು ಮೊಬೈಲ್ ಫೋನ್ ನೆರವಾಗಿದೆ. ಹಿಂದೆ ಎಲ್ಲ ಟೆಲಿಗ್ರಾಮ್ ಕಳುಹಿಸಿ ಸುದ್ದಿ ಮುಟ್ಟಿಸಬೇಕಾದ ಅನಿವಾರ್ಯತೆ ಇತ್ತು. ಆದರೀಗ ಮೊಬೈಲ್ ಫೋನ್ ಇದೇ ಕೆಲಸವನ್ನು ಕೆಲವೇ ನಿಮಿಷಗಳಲ್ಲಿ ಮಾಡಿ ಮುಗಿಸಲಿದೆ. ಹೊಸ ಅಪ್ಡೇಟ್ಗಳನ್ನು ಮೊಬೈಲ್ ಫೋನ್ ಪಡೆದುಕೊಂಡಂತೆಲ್ಲ ಇವುಗಳು ಕಂಪ್ಯೂಟರ್ ಸಮಾನವಾಗಿ ಕೆಲಸ ಮಾಡತೊಡಗಿವೆ. ಇಮೇಲ್ ಕಳುಹಿಸುವುದು, ಸ್ವೀಕರಿಸುವುದು, ವೆಬ್ಸೈಟ್ಗಳನ್ನು ಬ್ರೌಸ್ ಮಾಡುವುದು, ಗೇಮ್ಸ್ ಮತ್ತು ವಿಡಿಯೋಗಳನ್ನು ಡೌನ್ಲೋಡ್ ಮಾಡುವುದು, ಹೀಗೆ ಸದಾಕಾಲ ಇಂಟರ್ನೆಟ್ಟಲ್ಲಿ ನೀವು ತೊಡಗಿಕೊಂಡಿರಬಹುದು. ನಿಮ್ಮ ಡಿವೈಸ್ ಅನ್ನು ಬಳಸಿಕೊಂಡು ಹಲವು ಕೆಲಸಗಳನ್ನು ಒಮ್ಮೆಲೆ ನಿಭಾಯಿಸಬಹುದಾಗಿದೆ. ಹಾಡು ಆಲಿಸುವುದು, ಚಲನಚಿತ್ರಗಳ ವೀಕ್ಷಣೆ, ಗೇಮ್ಸ್ ಆಡುವುದು, ನೋಟ್ಗಳನ್ನು ಸ್ಟೋರ್ ಮಾಡುವುದು, ವಿಡಿಯೋ ಕರೆಗಳನ್ನು ಮಾಡುವುದು, ಅಲಾರಂ ಹೊಂದಿಸುವುದು, ಹೀಗೆ ಒಂದೇ ಸಾಧನ ನಿಮ್ಮ ಹತ್ತೆಲ್ಲ ಚಟುವಟಿಕೆಗಳನ್ನು ಮಾಡಲು ಸಹಕಾರಿಯಾಗಲಿದೆ. ಇನ್ನು ನಿಮ್ಮ ಸ್ಮಾರ್ಟ್ಫೋನ್ ಬಳಸಿ ಇದೀಗ ಟಿವಿ, ಮನೆಯ ಲೈಟ್ಗಳನ್ನು ನಿಯಂತ್ರಿಸಬಹುದಾಗಿದೆ. ನಿಮಗೆ ತುರ್ತು ಸಂದರ್ಭಗಳಲ್ಲಿ ನಿಮ್ಮ ಡಿವೈಸ್ ಆಪದ್ಬಾಂಧವವಾಗಿ ಕೆಲಸ ಮಾಡಿರಬಹುದು. ನಿಮ್ಮ ಫೋನ್ನೊಂದಿಗೆ ಪ್ರಯಾಣ ಮಾಡುವುದು ಸೂಕ್ತ ಉಪಾಯವಾಗಿದೆ. ತುರ್ತು ಸಮಯಗಳಲ್ಲಿ ನಿಮಗೆ ಸ್ನೇಹಿತರ ನೆರವನ್ನು ಪಡೆದುಕೊಳ್ಳಲು ನಿಮ್ಮ ಡಿವೈಸ್ ಸಹಕಾರಿಯಾಗಲಿದೆ. ಮೊಬೈಲ್ ಫೋನಿನ ದುಷ್ಪರಿಣಾಮಗಳನ್ನು ತಿಳಿದುಕೊಳ್ಳೋಣ. ನಿಮ್ಮ ಫೋನ್ ನಿಮ್ಮೊಂದಿಗೆ ಇದ್ದ ಸಂದರ್ಭಗಳಲ್ಲಿ ನಿಮಗೆ ಕುಟುಂಬದವರೊಂದಿಗೆ ಸಮಯ ಕಳೆಯುವ ಅವಕಾಶವಿರುವುದು ಕಡಿಮೆಯಾಗಿ ಬಿಡುತ್ತದೆ. ನಿಮ್ಮ ಫೋನ್ಗೆ ಬರುವ ಕರೆಗಳು, ಸಂದೇಶಗಳು, ಅಧಿಸೂಚನೆಗಳು ಹೀಗೆ ಆಗಾಗ್ಗೆ ನೀವು ಡಿವೈಸ್ ಅನ್ನು ಪರಿಶೀಲಿಸುತ್ತಲೇ ಇರುತ್ತೀರಿ. ಇದರಿಂದ ನಿಮ್ಮ ವೈಯಕ್ತಿಕ ಸಮಯ ಹಾಳಾಗಿ ಬಿಡುತ್ತದೆ. ನಿಮ್ಮ ಡಿವೈಸ್ನಲ್ಲಿ ನಿಮ್ಮ ಎಲ್ಲ ಗೌಪ್ಯ ವಿಷಯಗಳನ್ನು ಸಂಗ್ರಹಿಸಿಡುವುದು ಅಪಾಯಕಾರಿಯಾಗಿದೆ. ನಿಮ್ಮ ಫೋನನ್ನು ಬೇರೆ ಯಾರಾದರೂ ಆಕ್ರಮಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಮೊಬೈಲ್ ಕಳ್ಳತನ ಈಗೀಗ ಹೆಚ್ಚು ನಡೆಯುತ್ತಿದ್ದು, ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಫೋನ್ನಲ್ಲಿ ಸಂಗ್ರಹಿಸಿಡುವುದು ಹೆಚ್ಚು ಅಪಾಯಕಾರಿಯಾಗಿದೆ. ಸಾಮಾನ್ಯವಾಗಿ ನೀವು ವಾಹನ ಚಲಾಯಿಸುತ್ತಿರುವಾಗ ಮುಖ್ಯ ಕರೆ ಬರುತ್ತದೆ. ಆಗ ನೀವು ಮೊಬೈಲ್ ಅನ್ನು ಚಾಲನೆಯಲ್ಲಿರುವಾಗಲೇ ಬಳಸುತ್ತೀರಿ. ಆದರೆ ನಂತರದ ಅಪಾಯಕ್ಕೆ ಇದು ಕಾರಣವಾಗುತ್ತದೆ. ಅಂತೆಯೇ ಸಭೆ ಸಮಾರಂಭಗಳಲ್ಲಿ ನಿಮ್ಮ ಫೋನ್ ಆಗಾಗ್ಗೆ ಹೊಡೆದುಕೊಳ್ಳುವುದು ಶಾಂತಿಗೆ ಭಂಗವನ್ನು ತರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಫೇಸ್ಬುಕ್, ಟ್ವಿಟರ್, ವಾಟ್ಸಾಪ್ನಂತಹ ಸಾಮಾಜಿಕ ರಂಗಗಳಲ್ಲಿ ಹೆಚ್ಚಿನ ಸಂವಹನಗಳು ನಡೆಯುತ್ತಿದೆ. ಜನರು ತಮ್ಮ ಭೇಟಿಯ ಸಮಯಗಳನ್ನು ಈ ಅಪ್ಲಿಕೇಶನ್ಗಳ ಬಳಕೆಯಲ್ಲೇ ಮಾಡುತ್ತಿದ್ದು, ಸ್ನೇಹ ಸಂಬಂಧ ಹೀಗೆ ಮರೆಯಾಗುತ್ತಿದೆ ಮತ್ತು ಇದರಿಂದ ಕುಟುಂಬದಲ್ಲಿ ಕಲಹಗಳು ಉಂಟಾಗಿದ್ದು ಸಂಬಂಧಕ್ಕೆ ಬೆಲೆಯೇ ಇಲ್ಲದಂತಾಗಿದೆ.